ಹಾಯ್ ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಆಫೀಸ್ ಕಡೆಯಿಂದ ಟೀಮ್ ಔಟಿಂಗ್ ಹೋಗ್ತಿದ್ರಿ. ನಮ್ಮ ಹುಡುಗಿರೆಲ್ಲ ಬೆಳಗ್ಗೆನೇ ರೆಡಿಯಾಗಿ ವೆಯ್ಟ್ ಮಾಡ್ತಿದ್ದಾರೆ ಬಸ್ಗೆ. ನೋಡ್ತಿದ್ದೀರಾ ಅಲ್ವಾ? ಫೈನಲಿ ಬಸ್ ಬಂತು. ಬಸ್ ಬಂದ ತಕ್ಷಣ ಬಸ್ ಹತ್ತಿ ಕೂತ್ಕೊಂಡು ಟಿಫನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಇವತ್ತಿನ ಟಿಫನ್ ಆಗಿತ್ತು ಚಿತ್ರಾನ್ನ, ಚಟ್ನಿ ಜೊತೆಗೆ ಸೂಪರ್ ಆಗಿರೋ ವಡೆ. ಹೊಟ್ಟೆಗೆ ಊಟ ಹೋದ ತಕ್ಷಣವೇ ತಯ್ಯ ತಕ್ಕ ಅಂತ ಡ್ಯಾನ್ಸ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಬಿಟ್ರು ನಮ್ಮ ಎಂಪ್ಲಾಯೀಸು. ನೋಡ್ತಿದ್ದೀರಲ್ಲ, ಇವರಂತೂ ಸಿಕ್ಕಾಪಟ್ಟೆನೇ ಎಂಜಾಯ್ ಮಾಡ್ತಿದ್ದಾರೆ. ಎನರ್ಜೆಟಿಕ್ ಆಗಿ ಡೇನ ಸ್ಟಾರ್ಟ್ ಮಾಡ್ತಿದ್ದೀರಿ. ಬನ್ನಿ ನಮ್ಮ ಪ್ರಯಾಣ ಯಾವ ರೀತಿ ಇತ್ತು ಅಂತ ನೋಡಿರಂತೆ. ನಾವು ಹೋಗಿರೋ ರೆಸಾರ್ಟ್ ಯಾವುದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಈಗ ನಾವಂತೂ ವೆಲ್ಕಮ್ ಡ್ರಿಂಕ್ ತೊಗೊಂಡು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಿದ್ದೀರಿ. ಮೊದಲಿಗೆ ಫಾರ್ಮ್ ಫಿಲ್ ಮಾಡಿ ಬ್ಯಾಂಡ್ಸ್ನ ಹ್ಯಾಂಡ್ಗೆ ಹಾಕ್ಕೊಂಡು ನಮ್ಮ ಇವತ್ತಿನ ರೆಸಾರ್ಟ್ ಡೇನ ಸ್ಟಾರ್ಟ್ ಮಾಡ್ಕೊಂಡ್ರಿ. ನಾನಂತೂ ಸ್ವಲ್ಪ ವೀಡಿಯೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಫೋನ್ ತೆಗೆದು ವಿಡಿಯೋ ಮಾಡ್ಕೊಳ್ತಿದ್ದೆ. ಅಷ್ಟರಲ್ಲಿ ಎಲ್ಲರೂ ರೆಡಿಯಾಗಿ ಈಗ ನಮ್ಮ ರೆಸಾರ್ಟ್ ನೋಡೋದಕ್ಕೆ ಹೋಗೋಣ ಬನ್ನಿ. ಮೊದಲಿಗೆ ಇಲ್ಲಿದ್ದು ಲಾಂಗ್ ಜಿಪ್ ಲೈನ್ ಇತ್ತು. ಅದ್ರ ಮೇಲೆ ಹತ್ತೋಷ್ಟು ಪೇಷನ್ಸ್ ನನಗಂತೂ ಇದ್ದಿಲ್ಲ. ನೆಕ್ಸ್ಟ್ ಕ್ರಿಕೆಟ್ ಅಂತೂ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನಾನಂತೂ ಟ್ಯಾನ್ ಆಗೋ ಭಯ ಕೂಡ ಬಿಟ್ಟಾಕಿ ಬಿಸಿಲಲ್ಲಿ ಬ್ಯಾಟ್ ಹಿಡ್ಕೊಂಡು ನಿಂತ್ಕೊಂಡೇ ಬಿಟ್ಟೆ. ಆ್ಯಕ್ಚುಲಿ ಬ್ಯಾಟ್ ಹಿಡ್ದಿದ್ದು ಲಾಸ್ಟ್ ಯಾವಾಗೋ ಸ್ಕೂಲಲ್ಲಿ ಅನಿಸುತ್ತೆ. ಎಷ್ಟು ವರ್ಷಗಳು ಕಳೆದೋಯ್ತೋ ಗೊತ್ತಿಲ್ಲ. ನನಗಂತೂ ಅಷ್ಟು ಕ್ರಿಕೆಟ್ ಆಡೋದಕ್ಕೆ ಬರೋದಿಲ್ಲ. ಬಟ್ ನಮ್ಮ ಟೀಮಲ್ಲಂತೂ ಸಖತ್ತಾಗಿ ಆಡ್ತಿದ್ರು. ಅವ್ರನ್ನ ನೋಡಿ ನಾನು ಕೂಡ ಸ್ವಲ್ಪ ಟ್ರೈ ಮಾಡಿದೆ. ನೋಡ್ತಿದ್ದೀರಲ್ಲ ನಮ್ಮ ಪರ್ಫಾರ್ಮೆನ್ಸ್. ಆಟ ಮುಗಿತಿದ್ದಂಗೆ ಊಟದ ಕಡೆ ಬಂದ್ರಿ. ಊಟ ಅಂತೂ ಹೊಟ್ಟೆ ತುಂಬ ಮಾಡ್ಕೊಂಡ್ರಿ. ಆದರೆ ಅಲ್ಲಿದ್ದ ಡೆಸರ್ಟ್ಸ್ ಕಣ್ಣು ಸೆಳೀತಿತ್ತು. ಡಯಟ್ನೆಲ್ಲ ಮರೆತು ನಾನಂತೂ ಜಾಮೂನ್ ವಿತ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಇತ್ತು. ಈಗ ಹೊರಗಡೆ ಅಂತೂ ತುಂಬ ಪ್ಲೆಸೆಂಟಾಗಿತ್ತು ವಾತಾವರಣ. ಹಾಗೆ ಊಟ ಮುಗಿದ್ಮೇಲೆ ನಮ್ಮ ಹುಡುಗಿರೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಡೆ ಹೊರಟೇ ಬಿಟ್ಟರು. ಇನ್ನು ಈ ಮೈಲ್ಡ್ ಲೈಟ್ ಸನ್ಲೈಟ್ ಇತ್ತು. ಅದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದಂತೂ ಸಖತ್ತಾಗಿತ್ತು. ಯಾವ ರೀತಿ ಇತ್ತು ಅಂತ ನೋಡೋಣ ಬನ್ನಿ. Sunshine, sunshine. ಇವತ್ತು ಟೈಮ್ ಹೆಂಗೆ ಪಾಸ್ ಆಯಿತು ಅಂತಲೇ ಗೊತ್ತಾಗಿಲ್ಲ. ಎಷ್ಟು ಬೇಗ ಡೇ ಕಂಪ್ಲೀಟ್ ಆಗೋಯ್ತು. ಈಗ ಬಿಸಿ ಬಿಸಿ ಕಾಫಿ ಕುಡಿದೆ ವಿತ್ ಸ್ನ್ಯಾಕ್ಸು. ನಾವು ಸಹ ಫ್ರೆಶ್ ಅಪ್ ಆಗಿ ಬರೋಷ್ಟರಲ್ಲೇ ಕಾಫಿ ರೆಡಿ ಇತ್ತು. ಸೊ ಕಾಫಿ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಮೂಮೆಂಟ್ಸ್ನ ಸ್ವಲ್ಪ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋ ತೆಗಿತಾ ಇದ್ದೀನಿ. ಈಗ ನಾವು ಇಲ್ಲಿಂದ ಹೋಗೋ ಸಮಯ ಬಂದಿದೆ. ಫೈನಲ್ ಆಗಿ ಹೊರಗಡೆ ಬಂದಿದ್ದೀರಿ. ಟೀಮ್ ಸಹ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. ಬನ್ನಿ ನಮ್ಮ ಈ ಔಟಿಂಗ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ನಮ್ಮ ಟೀಮ್ನ ಕೇಳೋಣ. ಈ ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ನೋಡ್ತೀರಿ. ಸ್ಟೇ ಟ್ಯೂನ್.
ಫೈನಲಿ ವಿ ರೀಚ್ ದ ಫ್ರಂಟ್ ಗೇಟ್ ಆಫ್ ದ ರೆಸಾರ್ಟ್. ನಾವು ಬಾಯ್ ಬಾಯ್ ಹೇಳಿ ರೆಸಾರ್ಟ್ಗೆ ನಮ್ಮ ಬಸ್ ಕಡೆ ನಡೀತಾ ಇದ್ದೀರಿ. ಈಗ ಬಸ್ಸಲ್ಲಿ ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಎನರ್ಜಿ ಲೆವೆಲ್ ಕೂಡ ಸ್ವಲ್ಪ ಹಾಗೇ ಇದೆ ಕೆಲವರಿಗೆ. ನನಗಂತೂ ಡ್ರಾಪ್ ಆಗಿದೆ ಎನರ್ಜಿ ಲೆವೆಲ್. ಬೆಳಗ್ಗೆಯಿಂದ ಆಡಿ ಆಡಿ ಸುಸ್ತಾಗಿದೆ. ಈಗ ಮನೆ ಕಡೆ ಸಾಗುವ ಪಯಣ ಯಾವ ರೀತಿ ಇದೆ ಬನ್ನಿ ನೋಡೋಣ. Thank you so much for watching my video. See you soon in my next vlog. Take care. Bye bye. Please do subscribe to my channel.